ತುಂಬ ಜನ ಅಂಡರ್ವರ್ಲ್ಡ್ ಸಾಕಷ್ಟು ಅವತ್ತು ವಿಟ್ನೆಸ್ ಸಜಾ ಕೊಡ್ಸೋಕೆ ಹೋಗಲ್ಲ, ಆಚೆ ಬಂದು ಹೊಡೆಯೋಣ ಅಂತ ಪ್ಲಾನ್ ಮಾಡ್ತಾರೆ. ನನಗೂ ಮುತ್ತಪ್ಪ ಗಾಡಿಗೆ ಒಂದು 15 ಡಿಸ್ಟೆನ್ಸ್ ಇದೆ ಅಷ್ಟೇ, 15 ಫೀಟ್ ಡಿಸ್ಟೆನ್ಸ್ ಇದೆ. ಅದು ಯಾರು ಜನ ಎಲ್ಲ ಬರೀ ವಿಟ್ನೆಸ್ ಇರ್ತಾರೆ. ನನ್ನ ಕಡೆ ಬರ್ತಾರಲ್ಲ ACPಗಳು, ಅವ್ರು ಮುಂದಕ್ಕೆ ಹೋಗ್ತಾ ನೋಡ್ರೆ ಹಿಂಗೆ ಹೋಗ್ತಾ ಚಕ್ಕಂದು ನನಗೆ ಕೆಲಸ ಮಾಡಿ ಮುತ್ತಪ್ಪಗೆ ಹೊಡೆಯೋಕೆ ಗಂತ ನಿಂತಾನೆ ಬಚ್ಚನ ಅಂತೇಳಿ ನೋಡಿ ಸಾರ್ ಗಂಟನ ಕೋಟ್ ಫಿಟ್ ಮಾಡೋಕ್ಕೆ ನಿಂತ ಅಂತ. ಯಾಕೆ ಹೊಡೆಯೋಕೆ ಹೋದೆ ಗಂತು ನಿಮಗೆ ಕೋಟ್ರು ಹೊಡಿಬೇಕಾ ನೀನು? ಕೋರ್ಟ್ ಹಾಲ್ ಮುಂದೆ ಇಟ್ಟು ಸರ್ ಜಡ್ಜಿ ಒಂದು ಬಾಕ್ಲ ಬಿಟ್ಕೊಂಡು ಗನ್ ಇಟ್ಕೊಂಡು ಅವನು ಮುತ್ತು 10 ಅಡಿ 15 ಡಿಫ್ರೆನ್ಸ್ ಇದೆ ಅಷ್ಟೇ ಸರ್. ಅಲ್ಲ ರೇ ಈ ನನ್ನ ಮಗನ ಬಿಟ್ಟಿದ್ದೀರಾ, ಶೂಟ್ ಮಾಡ್ರಿ ಫಸ್ಟು. ಮುತ್ತಪ್ಪರದು ಮರ್ಡರ್ಗೆ ಟ್ರೈನಿಂಗ್ ಟೈಮ್ನಲ್ಲಿ ಅವತ್ತಿನ ದಿನ ಕೇಸ್ ಒಳಗೆ ಲಾಸ್ಟ್ ವಿಟ್ನೆಸ್ ಇದ್ದು ಮೇಮು ನನ್ನ ಜೊತೆ ಬಂದಿರೋ ಕಾರಣಕ್ಕೋಸ್ಕರ ನಾವು ಅಲ್ಲೇ ನಿಂತಿದ್ದೆ. ಮೇಮು ವಿಟ್ನೆಸ್ ಮುಗ್ದು ಆಚೆ ಬರೋಷ್ಟೊತ್ತಿಗೆ ಅಲ್ಲಿ ಇದ್ನಲ್ಲ, ನಾನು ನಿಂತಿದ್ದರಿಂದ ಸಭಾಷರು ಬರೀ ಕಣ್ಣಿಂದ ಸ್ವಲ್ಪ ಈ ಕಡೆ ಬನ್ನಿ ಅಂತಾರೆ. ನನಗೆ ಸ್ವಲ್ಪ ಈ ಕಡೆ ಬನ್ನಿ, ಕಣ್ಣಿಂದ ಸ್ಟೈಲ್ ಮಾಡ್ಬೇಕಲ್ಲ ಬಾ ಅಂತ. ಆಯ್ತು ನಾನು ಸಭಾಷಿತಿ ಹಿಂದಕ್ಕೆ ಹೋದೆ ನಿಂತ್ಕೊಂಡು ಮಾತಾಡೋರು. ಬಚಾನ್ ನಾಳೆ 4 ವಿಟ್ನೆಸ್ ಇದೆ, ಅಲ್ಲಿ ಶ್ರೀಧರ್ ಇದೆ. ಫಸ್ಟ್ ನಾನು ಶ್ರೀಧರ್ಗೆ ಕಾಲ್ ಮಾಡಿಸ್ತೀನಿ. ಸೆಕೆಂಡ್ ವಿಟ್ನೆಸ್ಸು ಭಾರಿ ನಿಮ್ದಷ್ಟೇ ಇಂಪಾರ್ಟೆಂಟ್ ವಿಟ್ನೆಸ್ ಇದೆ, ಬಡ ಅನ್ಸರು ನಿಮ್ಮ ರಿಲೇಟಿವ್ನೇ, ನನ್ನ ರಿಲೇಟಿವ್ನೇ, ನಮ್ಮ ಭಾರಿ ಬೇಕಾದ ವಿಟ್ನೆಸ್. ಆ ವಿಟ್ನೆಸ್ಸು ಸರಿಯಾಗಿ ಹ್ಯಾಂಡಲ್ ಮಾಡಿಸ್ಬೇಕು ಗೊತ್ತಾ. ಸ್ವಲ್ಪ ಗಂಟು ಜೋರು ಸರ್. ಶ್ರೀಧರ್ ಅವ್ರು ಏನು ಮಾತು ಕೊಟ್ಟವ್ರೆ, ನಾವೇನು ಮತ್ತೆ ಹೇಳ್ತೀವಿ ಆ ಮಾತು ನಡ್ಕೊಂತೀವಿ ಸರ್. ಇಲ್ಲ ನಾನು ಅವ್ನ ಫ್ರೆಂಡ್ ನೋಡ್ಬೇಕಲ್ಲ ಹೆಂಗಿದ್ದಾನೆ ಅಂತ. ಸರ್ ಇಲ್ಲೇ ಇದೆ ಅವನು ಶೈಲಿ ಸರ್ ಅಂತ ಕರೆಸ್ತಿದ್ದೆ. ಅವನಿಸು ಬಡ ಆನ್ಸರ್ ಅಂತೇಳಿ, ಬಡ ಆನ್ಸರ್ ಛೋಟ ಆನ್ಸರ್ ಅಂತ. ಇದು ಛೋಟ ಆನ್ಸರ್ ಪ್ರೆಸೆಂಟ್ ಮೆಣಸಿನಕಾಯಿ ಕಾರ್ಪೊರೇಟರ್ ಆಗಿದ್ದು ಲಾಸ್ಟ್ ಟೈಮ್. ಇವ್ನು ಬಡ ಆನ್ಸರ್ ಅಂತ. ಇವ್ರಿಬ್ರು ಚಿಕ್ಕ ವಯಸ್ಸಿನ ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಯಾರೋ ಇವ್ರಿಬ್ರು. ಇವ್ನು ಬಿಲ್ಡಿಂಗ್ ಹತ್ರ ನಾವು ಶೂಟ್ಔಟ್ ಆಗಿದೆ. ಇದು ಇವ್ನು ಬಿಲ್ಡಿಂಗ್ ಪೇಂಟ್ ಕೆಲಸ ಮಾಡ್ಸ್ಕೊಂಡಿದ್ದ ಏನೋ, ಆಮೇಲೆ ಏನೋ ರಿಪೇರಿ ಮಾಡ್ಕೊಂಡಿದ್ದ, ಅಲ್ಲೇ ನಿಂತಿದ್ದಾನೋಕ್ಕೆ ಇವನು ಇಂಪಾರ್ಟೆಂಟ್ ವಿಟ್ನೆಸ್. ಅಲ್ಲಿ ನನ್ನ ಕಣ್ಣಿಂದ ನೋಡಿದೆ ನಮ್ಮ ಮಾಮನ ಹೊಡಿತಾವ್ರು ಅಂತ ಹೇಳ ಇವನು, ಭಾರಿ ಇಂಪಾರ್ಟೆಂಟ್ ವಿಟ್ನೆಸ್ ಇವನು. ಆಮೇಲೆ ನಾನು ಸರ್ ನಾನು ಕರೆಸ್ಬಿಟ್ಟು ಸರ್ ಇವನೇ ಸರ್ ಬಡ ಅನ್ಸಂತಾನೆ. ಅವನು ಕೈ ಮುಗಿತಾನೆ ಲಾಯರಿಗೆ, ನಮ್ಮ ಸರ್ ದೊಡ್ಡ ಲಾಯರ್ ಅಲ್ಲಿ ಕೈ ಮುಗಿಸ್ ಭಾರಿ ಖುಷಿ ಆಗ್ಬಿಟ್ಟು ಅವ್ರಿಗೆ ಬೆಂಕಿ ತಟ್ಟಿ ಕಳಿಸ್ತಾರೆ. ಸರ್ ನಿಮ್ಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನಾನು ಹೇಳ್ಕೊಟ್ಟಿದ್ದೀನಿ ಇವಾಗ. ಅವ್ನ ಜೊತೆಗೆ ನಮ್ಮೆಲ್ಲ ಟೈಲಿಂಗ್ ಮುಂದೆ ನಿಂತ್ಕೊಂಡು ನೋಡಿದ್ರೆ ಯಾವ ಥರ ಟೈಲ್ ನಡೀತದೆ, ನೀವು ಏನು ಕ್ವಶನ್ ಕೇಳ್ತಾರೆ ಅದು ಗೊತ್ತಿದೆ ಸರ್. ಓಕೆ ಬೆಂಕಿ ಕಳಿಸೋದು. ಆಮೇಲೆ ಬಚನ್ ಇನ್ನೊಂದು ವಿಟ್ನೆಸ್ಸು ಜಯಮ್ಮ ಅಂತಾರೆ. ನಗು ಬರುತ್ತೆ, ಅದಿಲ್ಲ ಅನ್ನಂಗಿಲ್ಲ ಬಿಡಂಗಿಲ್ಲ, ಅದು ನಿಮ್ಮ ಕಡೆ ವಿಟ್ನೆಸ್ಸೇ. ಯಾಕಂತ ಹೇಳಿದ್ರೆ ಅಲ್ಲಿ ಮೆಡಿಕಲ್ ಸ್ಟೋರ್ಗೆ ಅಮ್ಮ ಮೆಡಿಕಲ್ ಸ್ಟೋರಿಗೆ ಮೆಡಿಸಿನ್ ತೊಗೊತಾ ಇದ್ದು, ಮೆಡಿಸಿನ್ ತೊಗೊಂಡು ಆವಾಗ ತೊಗೊಳ್ಬೇಕೋ ಟೈಮಲ್ಲಿ ಈ ಶೂಟ್ ಆಗಿದ್ದಾಗ ನಿಮ್ಮ ಪರಿಚಯ ಹಿಂಗ್ಸ್ ಅಂತವ್ರು. ಬನಶಂಕರಿನಲ್ಲಿ ಹೂವಿನ ಅಂಗಡಿಗಳು ಇಟ್ಟಿರೋಂಥ, ಹೂವಿನ ಅಂಗಡಿ ಬನಶಂಕರಿ ದೇವಸ್ಥಾನದಲ್ಲಿ ಹೂವಿನ ಅಂಗಡಿ ಇಟ್ಟಿರೋಂಥ. ಆ ಅಮ್ಮ ನೀವು ಪರಿಚಯ, ನೀವು ಅವ್ರ ಅಮ್ಮನಿಗೆ ಹೆಲ್ಪ್ ಮಾಡಿದ್ರ ಅಂತೇಳಿ ಆ ಹೂವಿನ ಅಂಗಡಿ ಇಡೋಕ್ಕೆಲ್ಲ ಆ ಟೈಮ್ನಲ್ಲಿ ಆ ಅಮ್ಮ ನೀವು ಕಿಚ್ಕೊಂಬನ್ನಿ ಅಂತ ಹೊಡೆಯೋ ಟೈಮ್ನಲ್ಲಿ ನಮ್ಮ ಮಾವನಿಗೆ ಶೂಟ್ ಮಾಡ್ತಾರೆ ಕಿಚ್ಚಾಡಂತ. ಹೌದಾ ನಿಜಾನ ಅಂತಾರೆ. ಹೌದು ಸರ್ ಅಂತೀನಿ. ಆ ಅಮ್ಮಂದು ವಿಟ್ನೆಸ್ ನಡೆಯುತ್ತೆ. ಆಯ್ತು ಸರ್ ಕಳಿಸ್ತೀವಿ. ಜೊತೆಗೆ ಇನ್ನೊಬ್ಬ ಬೊಮ್ಮನ್ ಬಾಬು ಅಂತೇಳಿ, ಯಾರನ್ನಾಗಲಿ ಬೊಮ್ಮನ್ ಬಾಬು ಅಂತ, ಅವನದು ಒಂದು ವಿಟ್ನೆಸ್ ಇದೆ. 4 ವಿಟ್ನೆಸ್ ಕಂಟಿನ್ಯೂ ಮಾಡ್ಬಿಟ್ಟು ಮುಗಿಸ್ತೀವಿ. ಯಾರು ಕಂಟಿನ್ಯೂ ಮುಗಿಸ್ಬಿಡೋಣ ಈ ಕೇಸು ಅಂತ ಇರೋ. ಆಯ್ತು ಸರ್ ಹಂಗೆ ಮಾಡಿ ಸರ್ ಅಂತ ತಿರ್ಗಿ ನಾನು ಸರ್ ನಾನು ಕಳಿಸ್ತೇವೆ ಮುಂದೆ ಕಳಿಸ್ಬಿಡಪ್ಪ ಬೊಮ್ಮನ್ ಬಾಬು ಕರ್ಕೊಂಬ ಸಾರ್ ಹೇಳ್ತಾ, ಅದು ವಿಟ್ನೆಸ್ ಮುಗಿಸ್ತಾ ಅಂತ. ಆಯ್ತು ಅಂತೇಳಿ ಭಾರಿ ಖುಷಿಯಾಗೆ ನನ್ನ ಕೈ ಕೊಟ್ಟು ಸಭಾಷಣ ಓದ್ತಾ. 3ನೇ ದಿನ ನಾವು ಯಾವಾಗಲೂ 2 ಗಾಡಿ 3 ಗಾಡಿ ಕೊಟ್ಟು ಹೋಗ್ತೀವಿ. ಅದೇ ಥರ ನಾವು 4 ಗಾಡಿ ಹೋಗ್ತೀವಿ. ವಿಟ್ನೆಸ್ ಇದೆ ನನಗೆ. ಅಲ್ಲೂ ಒಂದು 5 ಜನ ಎಕ್ಸ್ಟ್ರಾ ಬರ್ತಾರೆ. ಒಂದು 20 ಜನ ನಮ್ಮ ಕೊಟ್ಟರೆ ಯಾವತ್ತು. ಅದು ನಾವು ಹೋದ್ವಿ, ನಮ್ಮವರು ಬಂದು ಎಲ್ಲ ಹೋಗಿ ಕೊಟ್ಟು ಸೇರಿದ್ವಿ. ಅಲ್ಲಿ ನಾವು ಹೇಳ್ದು ಒಂದೇ ಗುಂಪು ಹೋಗಲ್ಲ, 5 ಜನ ಮತ್ತೆ ನಾವು ಹೋಗಿ ಅಲ್ಲೇ ಕೋರ್ಟ್ ಹಾಲ್ ಹೋಗಿ ಇಂಟ್ರೆಸ್ಟ್ ಬಾಕ್ಲ ತಂದು ಚೇರಿದ್ದು ನಾನು ಸೇರಿದ್ರು ಕೂತಿದ್ವಿ, ಎಲ್ಲ ನಿಂತಿದ್ರು. ನಾವು ಹೋಗಿ 10 ನಿಮಿಷಕ್ಕೆ ಮುತ್ತಪ್ಪಗೆ ಸ್ಕಾಡಿಂದ ಅವ್ರಿಗೂ ಪೊಲೀಸ್ ಹೇಳ್ಕೊಂಡು ಅದು ಒಂದು ಸ್ವಲ್ಪ ದೂರ ನಿಲ್ಸ್ಕೊಂಡಿದ್ರು. ಮುತ್ತಪ್ಪಗೆ ಹುಡುಗರು ಇನ್ನು ಸ್ವಲ್ಪ ದೂರ ನಿಂತಿರಲ್ಲ, ಅವರೊಂದು 20 ಜನ ಇದ್ರಲ್ಲಿ ಇದ್ರು. ನಮಗೇನ ಫೈಟಿಂಗ್ ಟೆನ್ಷನ್ನು ಆ ಥರ ಫೈಟಿಂಗ್ ಇಲ್ಲ, ಆರಾಮಾಗಿದೆ. ಪ್ರಾಬ್ಲಮ್ ಅಂತ ಸೀರಿಯಸ್ನೆಸ್ ಏನಿಲ್ಲ. ನಾವು ವಿಟ್ನೆಸ್ ಹೇಳ್ತಾ ಇದ್ದೀವಿ ಅಂತ ಮುತ್ತಪ್ಪ ನಮ್ಮ ಬಗ್ಗೆ ಭಾರಿ ಖುಷಿ ಇದೆ. ನಾವು ಮುತ್ತಪ್ಪ ಇನ್ನೋಸೆಂಟ್ ಜನಗಳಿಗೆ ನಾವು ಇಷ್ಟು ವಿಟ್ನೆಸ್ ಹೇಳ್ತಲ್ಲ ಅಂತ ನಮಗೆಲ್ಲ ಸಮಾಧಾನ ಇದೆ. ಆ ಕೇಸು ಇರೋ ಇನ್ನೋಸೆಂಟ್ ಜನರಿಗೂ ಹಿಂಗೆ ಬಿಡುಗಡೆ ಮಾಡ್ತೀವಿ ನಾವು ಅಂತ ಇದೆ. ಅಂದರೆ ತುಂಬ ಜನ ಅಂಡರ್ವರ್ಲ್ಡ್ ಸಾಕಷ್ಟು ಅವತ್ತು ವಿಟ್ನೆಸ್ ಹೇಳಿ ಸಜಾ ಕೊಡ್ಸೋಕೆ ಹೋಗಲ್ಲ, ಆಚೆ ಬಂದು ಹೊಡೆಯೋಣ ಅಂತ ಪ್ಲಾನ್ ಮಾಡ್ತಾರೆ. ದುಶ್ಮನಿಗೆ ಜೈಲು ಸೇರ್ಕೊಂಡ್ಬಿಡ್ತಾನೆ, ಸೇಫ್ ಆಗ್ಬಿಡ್ತಾನೋ ಅಂತೇಳಿ.
ಒಂದು ಆ ಥರ ಮತ್ತೆ ಸಜಾ ಕೊಟ್ಟು ಬಿಡ್ಬಿಡೋ ಸಾಯಿಲಿ ಅಂತ ಆ ಥರ ಮಾಡಿ ನಮ್ಮದು ಅದು ತುಂಬ ದಿನ ವಿಟ್ನೆಸ್ ಆಚೆ ಬಿಡಲಿ ಅನ್ನೋ ಉದ್ದೇಶ ಇರುತ್ತೆ. ಅದಕ್ಕೆ ನಾವು ಮಾಡ್ತೀವಿ, ಕೂತು ಮಾತಾಡ್ಬೋದು. ನಾನು ಮಾತಾಡ್ತಾ ಇದ್ದೀವಿ ಅಂದರೆ ಇವ್ರು ಎಲ್ಲವೂ ಕಣ್ಣಿಗೆ ನಾವು ಹೆಂಗೆ ಕಾಣ್ತೀವಿ ಅಂದರೆ ದೇವ್ರ ಕಾಣ್ತೀವಿ ನಾವೆಲ್ಲಿ ವಿಟ್ನೆಸ್ ಹೇಳ್ಬಿಟ್ರೆ ಸಜಾ ಆಗ್ಬಿಡುತ್ತೆ ಅಂತೇಳಿ ನಮ್ಮ ಬಗ್ಗೆ ತುಂಬ ಗೌರವ ಇಟ್ಕೊಂಡ್ರೆ ಕನ್ನಡದಲ್ಲ ಅಂತ ನಾವಿಬ್ರು ಮಾತಾಡ್ಕೊತ ಇರ್ತೀವಿ. ಯಾರೋ ಕಿನಿ ಅಣ್ಣ ಇವೆಲ್ಲ ಅವ್ರ ಮಕ್ಕ ನಾವು ಬಂದು ಪ್ಲೀಸಿಂಗ್ ನಾವು ಮಗ ಅವೆಲ್ಲ ನೋಡ್ರು ಒಬ್ರಿಗೂ ಮಾತಾಡ್ತಲ್ಲ ಆ ಫೇಸ್ ಒಳಗೆ ಅಟ್ರಾಕ್ಷನ್ ಕಣ್ಣೊಳಗೆ ಅಂತ ನಾವು ಕೂತು ಮಾತಾಡ್ತಾ ಇರ್ತೀವಿ. ಮೇಲೆ 12:30ವರೆಗೂ ಕರೆಯಲ್ಲ ನಮಗೆ. ಅದಕ್ಕೆ ಮುಂಚೆ ಯಾವತ್ತೂ ಕೋರ್ಟೊಳಗೆ ಮಾಡ್ತಾರೆ ಟ್ರೈಲ್ ಇಳಿದ್ರು ಜಡ್ಜ್ ಸಾಯಂಕಾಲ 5 ಗಂಟೆಗೆ ಮರಡಕ್ಕೆ ಟ್ರೈಲ್ ಇಳಿಸ್ತಾರೆ. 12:30 2 hours ಒಳಗೆ ಮತ್ತೆ ಎಲ್ಲ ಕೇಸ್ನ ಡೇಟ್ ಕೊಟ್ಟು ಕಳಿಸೋದು, ಅದು ಸಣ್ಣ ಪುಟ್ಟ ಕೇಸು ನಡೆಸೋದು ಆ ಥರ ಮಾಡ್ತಾರೆ. 10 ನಿಮಿಷ 20 ನಿಮಿಷ ಕೇಸು ನಡೆಸ್ತಾ ಇರ್ತಾರೆ ಅಥವಾ ಡೇಟ್ ಕೊಟ್ಟು ಕಳಿಸ್ತಾ ಇರ್ತಾರೆ, ಆ ಥರ ಮಾತಾಡ್ತಾರೆ. ಟ್ರೈನ್ ಡೇಟ್ ಫಿಕ್ಸ್ ಆಗಿ ಇದು ಫಿಕ್ಸ್ಡ್ ಡೇಟು 12:45 ಇರ್ತಾರೆ. ಪ್ರತಿ ಡೇಟ್ ನಾವು ಇವಾಗ 2 ACPಗಳು 4 ಇನ್ಸ್ಪೆಕ್ಟ್ರು ಇದ್ದಿರ್ತಾರೆ ಅಲ್ಲಿ, 1-2 ಸಬ್ ಇನ್ಸ್ಪೆಕ್ಟ್ರು ಸುತ್ತ ಕವರ್ ಆಗಿರ್ತಾರೆ ಅಲ್ಲಿ. ಇಬ್ಬರು ಗ್ಯಾಂಗ್ ವಾರ್ದು ಅಂಡರ್ವರ್ಲ್ಡ್ದು ಏನು ಬೇಕಾದ್ರೆ ಹೆಚ್ಚಿಗೆ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಟ್ಟಿರ್ತಾರೆ. ಅವತ್ತಿನ ದಿನ ಬೇರೆ ACP ಬರೋರು ಅವತ್ತಿಂದ ನ್ಯಾಡು ಅಂತ ಇನ್ಸ್ಪೆಕ್ಟ್ರು ನ್ಯಾಡು ಅವ್ರು ಬಂದು ಆಡುಗುಡಿ ACP ಅವರು ಬಂದು ತಾಯ್ರಾನ್ ಶೂಟೌಟ್ ಆಗಿದ್ದು 97 ಅವರು ಇಲ್ಲಿ ತಾಯ್ರಾನಲ್ಲಿ ಇನ್ಸ್ಪೆಕ್ಟ್ ಆಗಿತ್ತು. ನಾನು ಶೂಟಿಂಗ್ ಅವರು ನಮ್ಮ ಜೊತೆ ಓಡಾಡಿದ್ರು ಕೇಸ್ಗೆ, ಅಲ್ಲಿ ಕರ್ಕೊಂಡು ಹೋಗೋದು ಬರೋದು ಕಮಿಷನ್ಸ್ ಎಲ್ಲ ಮಾಡ್ತಾರೋ ಅಲ್ಲಿ ನನ್ನ ಪರಿಚಯ ನಾನು ವಿಶ್ ಮಾಡಿದವ್ರೆ ದೂರ. ಇಬ್ಬರು ACPಗಳು ಒಂದಿಗೆ ನಿಂತ್ಕೊಂಡು ಮಾತಾಡ್ತಾರೋ, ಜೊತೆಗೆ ಇನ್ಸ್ಪೆಕ್ಟ್ರ್ ಜನ ಇದ್ರು, ಸಬ್ ಇನ್ಸ್ಪೆಕ್ಟ್ರ್ ಕವರ್ ಆಗಿರೋದು. ಇವ್ರು ಹೋದ್ರು, ಯಾರು ಹೋದ್ರು ಶೀರ್ದನ್ನ ವಿಟ್ನೆಸ್ ಕರೆದ್ರು ಹಾಲಲ್ಲಿ ಹೋಗಿ ಇಂಟ್ರೆಸ್ಟ್ ಬಾಕ್ಲೆ ಆ ಬಾಕ್ಲೆ ಹತ್ರ ನಾನು ನಿಂತಿದ್ದೀನಿ, ಜಡ್ಜಿಗೆ ಕಾಣ್ತಾರೆ ಈ ಕಡೆ ಔಟ್ಸೈಡ್ ಬಾಕ್ ನಿಂತಿದ್ದೀನಿ, ನಾನು ಶೀರ್ದ ಕಾಣ್ತಾರೆ ವಿಟ್ನೆಸ್ ಇರ್ತಾರೋ, ಈ ಕಡೆ ಜಡ್ಜ್ ಈ ಕಡೆ ಲೆಫ್ಟ್ ಒಳಗೆ ರೈಟ್ ಒಳಗೆ ಬಾಕಿ ಲೆಫ್ಟ್ ಒಳಗೆ ಪರ. ನನಗೂ ಮುತ್ತಪ್ಪ ನಿಂತಿರೋ ಪ್ಯಾಡ್ಗೆ ಒಂದು 15 feet ಡಿಸ್ಟೆನ್ಸ್ ಇರಬೇಕಷ್ಟೇ, 15 feet ಡಿಸ್ಟೆನ್ಸ್ ಇದೆ. ಅದು ಯಾರು ಜನ ಎಲ್ಲ ಬರೀ ವಿಟ್ನೆಸ್ ಇರ್ತಾರೆ. ನಾನು ಸುಮ್ಮನೆ ಜೇಬಲ್ ಕೈ ಇಟ್ಕೊಂಡು ಮಾಮೂಲಿ ನಿಂತಿದ್ದೀನಿ. ಒಂದು 10 ನಿಮಿಷ ಆಗಿ ಬಾಕ್ಸ್ ಒಳಗೆ ನಿಂತು ಟ್ರೈಲ್ ನಡೀತಾ ಇದೆ. ಅದೇ ಟೈಮ್ನಲ್ಲಿ ನಮ್ಮ ಮಂಜುನಾಥ್ ಸದ್ದೆ ಆ ಟೈಮ್ನಲ್ಲಿ ಪ್ರೆಸ್ ರಿಪೋರ್ಟ್ರು ಸೀನಿಯರ್ ರಿಪೋರ್ಟ್ರು ಅವರು ಶೂ ಹಾಕೊಂಡು ಭಾರಿ ಸ್ಟೈಲಾಗಿ ಜರ್ಕಿನ್ ಹಾಕೊಂಡು ಹಿಂದ್ಗಡೆ ಬ್ಯಾಗ್ ಹಾಕೊಂಡ್ ಬಂದವರು. ಯಾವತ್ತು ಎಲ್ಲ ಪ್ರೆಸ್ ರಿಪೋರ್ಟರ್ ಕಾಮನ್ ಹಿಂದ್ಗಡೆ ಬ್ಯಾಗ್ ಹಾಕೊಂಬರೋರು, ಹಿಂದೆ ಬ್ಯಾಗ್ ಹಿಡ್ಕೊಂಡು. ನಮ್ಮ ಹದ್ದೆ ತುಂಬ ಜೋಶಾಗಿ ನಡ್ಕೊಂಡು ಬಂದರು. ಹಾಯ್ ಅನ್ಕೊಂಡು ಬಯನು ಈ ಹಾಯ್ ಅನ್ಕೊಂಡ್ ಬಂದಿದ್ದು ಬಂದಿ ಸ್ಟೈಲು ಈ ಪ್ರೆಸ್ ರಿಪೋರ್ಟ್ ಥರ ಕಾಣಲಿಲ್ಲ ಅವ್ರ ಕಣ್ಣಿಗೆ. ಉತ್ತಪ್ಪ ಕಡೆ ಹುಡುಗರು ಅವರೆಲ್ಲ ಹೊಸ ಹುಡುಗರು ಪಾಪ ಗೊತ್ತಿಲ್ಲ ಅವ್ರಿಗೆ. ಅವ್ರೇನು ತಿಳ್ಕೊಂಡು ಬ್ಯಾಗ್ ಮೇಲೆ ಬಾಂಬ್ ಇದ್ದಾವೆ ಏನೋ ತಂದೆ ಅವ್ರು ಹಾಕೋಕ್ಕೆ ಅಂದಾಗ ಸ್ವಲ್ಪ ಸೌಂಡ್ ಮಾಡ್ಬಿಟ್ರು. ಅವ್ರಿಗೆ ಸೌಂಡ್ ಮಾಡಿ ಡಿಸ್ಟರ್ಬ್ ಮಾಡೋರು. ಯಾವಾಗ ಡಿಸ್ಟರ್ಬ್ ಮಾಡೋ ಸೌಂಡ್ ಆ ಕಡೆ ಇನ್ಸ್ಪೆಕ್ಟ್ರು ಹದ್ದೆ ಕಡೆ ಕವರ್ ಆದರು, ನನ್ನ ಕಡೆ ಬರ್ತಾರಲ್ಲ ACPಗಳು ಅವ್ರು ಮುಂದಕ್ಕೆ ಹೋಗ್ತಾ ನೋಡ್ರೆ ಹಿಂಗೆ ಹೋಗ್ತಾ ಚೆಕ್ ನನಗೆ ಕೇಸ್ ಬಾಕ್ಲಲ್ಲಿ ನಿಂತಿದ್ರು. ಚೆಕ್ ಹೋಗಿದ್ರೆ ಸೊಂಟಕ್ಕೆ ಆಗಿತ್ತು ಗನ್ ಸಿಕ್ಬಿಟ್ಟು. ನಾನು ಯಾವುದೇ ಕಾರಣಕ್ಕೂ ಬಾಕ್ಲಿ ಜಡ್ಜ್ ಹೊರಡೆ ಹೋಗಿಲ್ಲ, ಇವನ್ನ ಹೇಳ್ಕೊಂಡು ಪೊಲೀಸ್ ಈಗ ಮುಂದಕ್ಕೆ ಹೊರಡೆ ಬಂದ್ಬಿಟ್ಟೆ. ಜಡ್ಜ್ ಮುಂದೆ ಕಾಣಿಸ್ಬೋದು ನನ್ನ ಹತ್ರ ಗನ್ ಸಿಕ್ಕಿದ ತಕ್ಷಣ ವೈರ್ಲೆಸ್ ಮೆಸೇಜ್ ಕೊಟ್ಬಿಟ್ರು. ಉತ್ತಪ್ಪಗೆ ಹೊಡೆಯಕ್ಕೆ ಗನ್ ತಂದಿದ್ದಾನೆ ಬಚ್ಚನ್ ಅಂತೇಳಿ ಕೊಟ್ಬಿಟ್ರು, ವೈರ್ಲೆಸ್ ಮೆಸೇಜ್ ಕೊಟ್ಬಿಟ್ರು. ಸಾಕ ಗನ್ ಕೊಟ್ಟರು, ಗನ್ ಬಚ್ಚನ್ ಹತ್ರ ಉತ್ತಪ್ಪ ಕೋರ್ಟ್ ವಿಟ್ನೆಸ್ ಅಂತ ಅವನು ಆ ವೈರ್ಲೆಸ್ ಮೆಸೇಜ್ ಕೊಡಲೇಬೇಕಾಯ್ತು. ನಾನು ಈಗ ಸುತ್ಕೊಂಡ್ಬಿಟ್ರು ಪೊಲೀಸ್ನವರು, ಈ ಇನ್ಸ್ಪೆಕ್ಟರ್ಗಳು ACPಗಳು ನೆಲ ಕೊಟ್ಟಿಲ್ಲ. ಆ ಗನ್ನ ಅಲ್ಲೇ ಕೈನ ಇಟ್ಕೊಂಡು ACP ಕಿತ್ತೋನ್ರು ಗನ್, ಇನ್ನೊಬ್ಬ ACP ಗನ್ ಇಸ್ಕೊಂಡ್ಬಿಟ್ರು, ಸಿಕ್ಕೊಂಡ್ರು. ಹೊಡೆಯಕ್ಕೆ ಬಂದು ಯಾಕೆ ಹೊಡೆಯಕ್ಕೆ ಅಲ್ಲೇನು ಉತ್ತರ ಕೊಡೋಕ್ಕೂ ಆಗ್ತಾಯಿಲ್ಲ. 3 ನಿಮಿಷಕ್ಕೆ ಎಲ್ಲಿತ್ತೋ ಪೊಲೀಸ್ ಅಂದ್ಬಿಟ್ರು. ಅಲ್ಲಿಂದ ಪಕ್ಕದೊಳಗೆ ವ್ಯಾನ್ ಬಂದ್ಬಿಡ್ತು. ಇನ್ನೂ 4 ಜನ ಇನ್ಸ್ಪೆಕ್ಟ್ರ್ ಬರೋ ಸ್ಟಾರ್ಟ್ ಆಗ್ಬಿಟ್ರು. ನನಗೆ ಒಂದು 5 ನಿಮಿಷಕ್ಕೆ ಎತ್ಕೊಂಡು 3rd floor-ಇಂದ ಇದು ಸಣ್ಣದೊಂದು ಇದಿರ್ಕೊಂಬ ನಾಯಿ ಎತ್ಕೊಂಡ್ಬಿಡ್ಕದಾಗೆ ಈ ಪಾಮ್ನ ನಾಯಿ ಎತ್ಕೊಂಬತ್ತ ಕತ್ತಿ ಇಟ್ಕೊಂಡು ಈ ಪೊಲೀಸ್ನೆಲ್ಲ ಸೇರ್ಕೊಂಡು ಕೋರ್ಟಲ್ಲಿ ಗನ್ನು ಸಿಕ್ಕಿದ್ದು ಬರೇ ಬಂದಿತ್ತು ನೋಡು. ಟೆನ್ಷನ್ ಆಗ್ಬಿಡೋದೆ ಅವ್ರಿಗೆ, ಏನಾಗ್ಬಿಡೋ ಎಲ್ಲ ಡ್ರಾಮಾ ಆಡ್ತಾರೆ ಇವರು, ಪ್ಲ್ಯಾನ್ ಮಾಡೋರು ಇವರು. ಈಸಿ ಕೊಟ್ಟು ಫಿಡಿಯೋಕೆ ಬಂದವ್ರೆ ಏನೋ ಸೌಂದು. ನನಗೆ ಕರ್ಕೊಂಡು ಅಲ್ಲಿಂದ ಹೋಗಿ ಒಂದೆಲ್ಲ ಗನ್ ಸಿಕ್ಕಿಲ್ಲ. 5-7 ನಿಮಿಷಕ್ಕೆ ಅಲ್ಲಿಂದ ಹಲ್ಸುಗೋಟ್ ಸ್ಟೇಷನ್ ಕರ್ಕೊಂಡು ವ್ಯಾನ್ ಹಾಕೊಂಡು ಪೊಲೀಸನ್ನು ವ್ಯಾನಲ್ಲಿ ಹಾಕೊಂಡು ಯಾರು ಒಬ್ರು ರೆಸ್ಪೆಕ್ಟ್ ಇಲ್ಲ. ಬರೀ ಅವಾಜ್ಗಳೇ ನೋಡಿ ಸಾರ್ ಗಂಟು ನಾವು ಕೋರ್ಟ್ ಫಿಟ್ ಮಾಡೋಕ್ಕೆ ನಿಂತ ಅಂತ ಆ ಥರ ಬೈತಾ ಇದಾರೆ. ಒಬ್ರಿಗೆ ಹೋಗ್ಬೇಕನ್ನು ಕರ್ಕೊಂಡು ನನಗೇನು ದಯಟ್ ಬೈತಲ್ಲ ಅವರ ಮಾತಾಡ್ಕೊಂಡು ಸ್ಟೇಷನ್ ಹತ್ರ ಹೋಗ್ಬಿಟ್ರು. ಸ್ಟೇಷನ್ ಹತ್ರ ಹೋಗೋಷ್ಟೊತ್ತಿಗೆ ನಾನು ಬರೋಷ್ಟಿಗೆ
ಒಂದು ಇಲ್ಲಿ 4 ಇನ್ಸ್ಪೆಕ್ಟರ್ ಅಲ್ಲ, 10 ಜನ ಇನ್ಸ್ಪೆಕ್ಟರ್ ಇದ್ದಾರೆ. ಬರ್ತಾನೆ ಇದ್ದಾರೆ ಒಂದೊಂದು ಜೀಪೊಳಗೆ. ಒಂದು 15 ಜನ ಸೇರ್ಕೊಂಡ್ಬಿಟ್ರು. ಹೋಗಿ ಇಲ್ಲ ಏನು ಕಿರ್ಚಾಡ್ತವ್ರೆ. ಯಾಕೆ ಹೊಡಿಯಕ್ಕೆ ಹೋದೆ ಗನ್ ತೊಗೊಂಡು ನಿಮಗೆ, ಕೊಟ್ರು ಹೊಡಿಬೇಕಾ ನೀನು, ಹಿಂಗೆ ಹಿಂಗೆ ಅಂತ ಕಿರ್ಚಾಡ್ತಾರೆ ಒಬ್ರಿಗೊಬ್ರು. ACP ಕಿರ್ಚಾಡ್ತವ್ರೆ, ಅವ್ರು ಬೈತವ್ರೆ, ಇವ್ರು ಬೈತವ್ರೆ. ನೀನು ಎಲ್ಲಿ ತಂದೆ ಗನ್ನು, ಏನಕ್ಕೆ ತಗೊಂಡೋದೆ, ಏನು ಹೊಡಿಯಕ್ಕೆ ಹೋಗೋದು ನೀನು ಕೋರ್ಟೊಳಗೆ ಅಂತ ಕಿರ್ಚಾಡ್ತವ್ರೆ. ನನ್ನ ಮಾತು ಯಾರು ಕೇಳಿಸಂತಲ್ಲ. ನಮಗೂ ಮಾತಾಡಿ ಸುಸ್ತು, ಬಾಯೆಲ್ಲ ಒಣಗೋಗ್ಬಿಟ್ಟಿದೆ. ಇವಾಗ ನೀರು ಕೊಡಲ್ಲ, ಯಾಕೆ ಕೇಳ್ಬೇಕಂತ ನಾನು ಸುಮ್ಮನೆ ಇದ್ದೀನಿ. ನನಗೆ ಗೊತ್ತು ಈ ತೋಡೆ ಕಿಚ್ಚೆಟ್ಟಿನ ಯಾಸಕ್ಕೆ ನೀರು ಕೊಡಲ್ಲ ನನಗೆ ಅವರು. ಆಮೇಲೆ ಒಬ್ರು ಕಿರ್ಚಾದ ಬಾಯೆಲ್ಲ ಒಣಗೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ಅಂತ ಒಬ್ರಿಗೊಬ್ರು ಹೇಳ್ತಾ ಇದ್ದಾರೆ. DCP ಬಂದು ಸುಮ್ಮನೆ DCP ಬಂದು DCP ಯಾರಂದ್ರೆ, ಈ DCP ಬಂದಿತ್ತು ಏಕ್ದಮ್ ಸ್ಟೇಷನ್ ಸೈಲೆಂಟ್ ಆಗೋಯ್ತು. ಯಾಕಂದ್ರೆ ಏಕ್ದಮ್ ಸ್ಟೇಷನ್ ಸೈಲೆಂಟ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅಟೆನ್ಷನ್, ACP ಎಲ್ಲ ಅಟೆನ್ಷನ್ ಆಗೋರು. ಈ DCP ತುಂಬ ಹೆಸರು ಮಾಡಿದ್ರು. DCP ಆ ಟೈಮ್ನಲ್ಲಿ ಗೋಪಾಲ್ ಹೊಸೂರ್ ಅಂತ ಸ್ವಲ್ಪ ಭಾರಿ ಸ್ಮಾರ್ಟ್ ಮ್ಯಾನು, ಭಾರಿ ಹೆಸರು ಮಾಡೋರು ಟೀಮಲ್ಲಿ ಅವರು. DCP ಯಾಕೆ DCP ಹೆಸರು ಮಾಡೋದ್ರೆ, ಇವರು ವೀರಪ್ಪನ ಸ್ಕ್ವಾಡ್ ಹೊಡಿಯೋರು ಸಾಕಷ್ಟು ವರ್ಷರು. ವೀರಪ್ಪನ ಹೊಡೆಯೋಕ್ಕೆ ಬೇರೆ ಪ್ರಯತ್ನ ಬರೋರು. ಇವ್ರಿಗೆ ಫೈರಿಂಗ್ ಆಗಿ ಆಪೋಸಿಟ್ ವೀರಪ್ಪನ ಟ್ರೂಪಿಂದ ಫೈರಿಂಗ್ ಆಗಿ ಅವ್ರಿಗೆ ಇಲ್ಲಿ ಕತ್ತತ್ರ ಏಟ್ ಬಿತ್ತು ಗುಂಡಿ, ಜಸ್ಟ್ ಮಿಸ್ ಇವರಿಗೆ ಜಾರ್ಕೊಂಡೋಗಿತ್ತು ಗನ್ನಿಟ್ಟು. ಆ ಗನ್ನಿಟ್ಟು ಬಿದ್ದ ಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ತೊಗೊಂಡು ಬೆಂಗಳೂರಿಗೆ ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ. ಆ ವೀರಪ್ಪನ ಅಟ್ಯಾಕ್ ಆ ಸ್ಕ್ವಾಡ್ನಲ್ಲಿ ತುಂಬ ದಿನ ಕೆಲಸ ಮಾಡೋರು. ಅವತ್ತು ಏಟ್ ತಿಂದಿದ್ರಲ್ಲಿ ಬಂದಿರೋ ತುಂಬ ದೊಡ್ಡ ಸುತ್ತು. ಇವ್ರು ಬಂದು ಸೈಲೆಂಟ್ ಇದ್ದು ಸ್ಟೇಷನ್ ತಿರ್ಗಾ ಬೆಂಕಿ ಥರ ಎಲ್ಲ ಅಂತ ಬಿತ್ತು. ಏನೋ ನಿನ್ನ ಗಂತ ಶೂಟ್ ಮಾಡೋ ಹೋಗಿದ್ದೆ ನೀನು ಮುತ್ತಪ್ಪರಿಗೆ, ಇಲ್ಲ ಅಂತ ಏನಿಲ್ಲ ನಾನು, ಇಲ್ಲ ಅಂತ ಚಾನ್ಸೇ ಕೊಡಲ್ಲ ಬಿಡೋಕ್ಕೆ. ಅಲ್ಲಿಂದ ಇನ್ನೊಬ್ಬ ಆದಿ ಮುನಿ ಅಂತ ಇದ್ರು. ಸಾರ್ ಇವ್ನು ಎಂತ ನನ್ನ ಗೊತ್ತಾ ಸರ್ ಅಂತ ಅವ್ನು ಅವ್ರ ಮೊದಲು ಚೆನ್ನಾಗಿದ್ದು DCP ರೈಸ್ ಆಗ್ಬಿಟ್ರು. ಇನ್ನೊಬ್ಬ ಅವರು ನಾವು ಇನ್ನೂ ಜಾಸ್ತಿ ರೈಸ್ ಆಗ್ಬಿಟ್ರು. DCP ರೈಸ್ ಆಗಿ ಸುಮ್ಮನೆ ಬೈರು, ಸ್ವಲ್ಪ ಕಾಮಾಗಿರೋರು. ಇವ್ರು ಅಷ್ಟು ರೈಸ್ ಆಗ್ಬಿಟ್ರು ACPಗಳು. ಅವ್ರು ನೋಡಿ ಎಷ್ಟು ದುರಾಂಕಾರ ಇದೆ ಇವನಿಗೆ. ಕೋರ್ಟ್ ಹಾಲ್ ಮುಂದೆ ಇಟ್ಟು ಸರ್ ಜಡ್ಜ್ ಇವನು ಬಾಕ್ಲ ಬಿಟ್ಕೊಂಡು ಗನ್ನಿಟ್ಕೊಂಡು ಅವ್ನು ಮುತ್ರ 10 ಅಡಿ 15 ಡಿಫ್ರೆನ್ಸ್ ಇದೆ ಅಷ್ಟೇ ಸರ್. ಅಂತ ಇನ್ನೊಬ್ಬ ACP ಕೈ ಗನ್ ಮೇಲೆ ಕೈ ಇಟ್ಕೊಂಡು ಸಹ ಅಂತಾರೆ. ನಾನು ಜೇಬಲ್ ಕೈ ಇಟ್ಕೊಂಡಿದ್ದೆ, ಗನ್ ಮೇಲೆ ಕೈ ಇಟ್ಕೊಂಡಿರಲ್ಲ. ಅವ್ರಿಗೆ ಅನಿಸಿದೆ ಪರ ಜೇಬಲ್ಗೆ ಅದು ಹಂಗೆ ಅನ್ಸ್ಬಿಟ್ಟು ಆಗ್ತಾ ಅನ್ಸ್ಬಿಡ್ತದು. ಅಲ್ಲ ರೇ, ಈ ನನ್ನ ಮಗನ ಬಿಟ್ಟಿದ್ದೀರಾ, ಶೂಟ್ ಮಾಡ್ರಿ ಫಸ್ಟು. ಕೋರ್ಟ್ ಗನ್ ತಗೊಂಡೋಗಿನು ಕೋರ್ಟ್ ಹಾಗೆ ಬಿಡ್ತು. ಸುಮ್ಮನೆ ಹೊರಗೆ ಗನ್ ತಗೊಂಡು ಶೂಟ್ ಮಾಡ್ರಿ, ಎತ್ಕೊಂಡ್ರಿ ಒಟ್ಟು ಶೂಟ್ ಮಾಡ್ರಿ ಫಸ್ಟ್ ಅಂತ ಈ ರೀತಿ ಕಿಚ್ಚ. ನಾನು ಏನು ಹೇಳಿ ನನ್ನ ಬಗ್ಗೆ ನನಗೇನು ಕೇಳ್ತಾನೆ ಇಲ್ಲ. ಅದ್ರ ಜೊತೆಗೆ ಎಲ್ಲಿಂದ ಗನ್ ತಂದೆ, ಯಾರು ಕೊಟ್ಟರು ಗನ್ ಎಲ್ಲಿ ತಂದರು ಅಂತ. ನಾನು ಮಡಿಕೆ ತಂದೆ ಸಹ ಅಂದ. ಅವ್ನು ಮಡಿಕೆ ಯಾವ ಹೆಸರೇನು ಅಂತ ಹೇಳ್ತಾ ಅವ್ನ ಹೆಸರು ನಪ್ಪ ಪಡ್ತಾವ. ಇದು ನಡೀತಾನೆ ಇದೆ, ಕಚಾಪಚ ನಡೀತಾನೆ ಇದೆ. DCPಗೆ ಅದು ಫೋನ್ ಬಂತು. ಅವ್ರು ಹೊರಡೆ ಅಲ್ಲಿ ಆಫೀಸ್ಗೆ ಸ್ಟೇಷನ್ ಹೋದ್ರು. ಅವ್ರಿಗೆ ಫೋನ್ ಮಾಡೋಕ್ಕೆ, ಯಾರಿಗೆ ಫೋನ್ ಮಾಡೋಕೆ ಗೊತ್ತಿಲ್ಲ, ಕಮಿಷನ್ ಮಾಡೋಕೆ ಅವರು ಯಾರು ಗೊತ್ತಿಲ್ಲ. ಫೋನ್ ಬಂತು ಹೋಗೋದು. ಆ DCP ಫೋನ್ ಮಾಡಿ 5 ನಿಮಿಷ ಕೂತು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಏನಾಯಿತು, ಈ ಸ್ಟೇಷನ್ ACP ಮತ್ತು ಇನ್ಸ್ಪೆಕ್ಟ್ರು ಯಾರೋ ಸ್ಟೇಷನ್ ಇನ್ಸ್ಪೆಕ್ಟ್ರು ಇವ್ರು ಏನು ಮಾಡೋರೆ, ಅಲ್ಲಿ ಹೋಗ್ಬಿಟ್ಟು ಮುತ್ತೊಬ್ಬರಿಗೆ ಸ್ಟೇಟ್ಮೆಂಟ್ ತೊಗೊಂಡವ್ರೆ. ಒಂದು 2 ನಿಮಿಷ ಕೋರ್ಟ್ ನಿಂತಿದೆ, ಕೇಸು ಕೋರ್ಟಲ್ಲಿ ಕೇಸ್ ತಗೊಂಡು ಮುತ್ತೊಬ್ಬರಿಗೆ ಕೇಳೋರೆ, ಬಚ್ಚೆ ನೀವು ಹೊಡೆಗೆ ಬಂದಿರಲ್ಲ ಏನಂತ ಹೇಳ. ಮುತ್ತೊಬ್ಬ ಸ್ಟೇಟ್ಮೆಂಟ್ ಮಾಡಿ, ಇಲ್ಲ ಯಾವುದೇ ನಮ್ಗೆ ಹೊಡೆಗೆ ಬಂದಿಲ್ಲ, ಅವರು ನನ್ನ ಚೆನ್ನಾಗಿದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೊಂಡ್ರು, ಅವ್ರು ಸೇಫ್ಟಿ ಇಟ್ಕೊಂಬಂದವ್ರೆ. ಯಾವುದೇ ಕಾರಣಕ್ಕೂ ಬಚ್ಚೆ ನಂಗೆ ಹೊಡೆಗೆ ಬಂದಿಲ್ಲ. ಅವ್ರು ಸೇಫ್ಟಿ ಅವರಿಂದ ಮನೆಯಿಂದ ಬಂದ್ರಲ್ಲ, ಮನೆಯಿಂದ ಬರ್ಬೇಕಾದ್ರೆ ಪ್ರಾಬ್ಲಮ್ ಆಗೋದು, ಸೇಫ್ಟಿ ಇಟ್ಕೊಂಬಂತಾರೆ, ಅದು ನನಗೆ ಹೊಡೆಗೆ ತಂದಿಲ್ಲ ಅಂತ ಒಳ್ಳೆ ಕ್ಲೀನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅವರು ಕೊಟ್ಟರು, ಅವ್ರ ಜೊತೆಗಿರೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಆ ಸ್ಟೇಟ್ಮೆಂಟ್ ತೊಗೊಂಡು ಅಲ್ಲಿಗೆ ಬಂದು DCP ಕೈ ಕೊಡ್ತಾರೆ. DCP ಕಣ್ಣಿಗೆ ಅಲ್ಲಾಡಿಸಿದ ತಕ್ಷಣ ಕೇಸು ಸ್ವಲ್ಪ ರಿಲ್ಯಾಕ್ಸ್ ಆಗೋಯ್ತು. ಕಿಚ್ಚಾಡೋದು ಅದು ಹೆಚ್ಚಿಗೆ ಒಂದು ಅರ್ಧ ಗಂಟೆ ಟೈಮು ನನ್ನನ್ನು ಈ ಇದಾಗ್ತಾರಲ್ಲ ತಲೆ ಸ್ಕ್ರೂಗಳು ಹಂಗೆ ಹಾಕೋಯ್ತು. ಅಷ್ಟಾಗಿ ಸೀರಿಯಸ್ ಮ್ಯಾಟ್ ಆಗ್ತಾರಲ್ಲ, ಅದು ಕೋರ್ಟ್ ಒಳಗೆ ಜಡ್ಜ್ ಹತ್ರ ಆಯ್ತಲ್ಲ, ಅದಕ್ಕೆ ಸರ್ ಸೀರಿಯಸ್ ತಗೊಂಡು. ಅದು ಮಧ್ಯಾಹ್ನ 12 ಗಂಟೆ, 12:30, 12:45 ಟೈಮಿಂಗ್ ಡೇಟ್ ಆಯ್ತಲ್ಲ, ಸೀರಿಯಸ್ ತಗೊಂಡು. ಅಷ್ಟೊಂದು ಸ್ವಲ್ಪ ರಿಲ್ಯಾಕ್ಸ್ ಆಯ್ತಾ. ನನಗೊಬ್ಬ ನಮ್ಮ ಗೊತ್ತಿರೋ ಒಬ್ಬ ಗೌಡ್ರು ದಸರಾ ಇದರಲ್ಲಿ, ಬಚಾನ್ ನಿಮ್ಮ ಬಚಾಬಿಟ್ಟು ಬಿಡಪ್ಪ, ನಿನ್ನ ಲಕ್ ಚೆನ್ನಾಗಿರು. ಏನು ಸರ್ ಅಂದೆ. ಅದೇ ಮುತ್ತಪ್ಪ ಹೇಳೋಣ ಸೇಫ್ಟಿ ಇಟ್ಕೊಂಬಂದವ್ರು ಅಂತೇಳಿ. ಹಬ್ಬ ಅಂದ. ಸರ್ ಅರ್ಜೆಂಟ್ ವಾಶ್ರೂಮ್ಗೆ ಹೋಗೋ ಸರ್ ಅಂದೆ. ನಾನು ಕೇಳೋಕ್ಕಾಗಲ್ಲಪ್ಪ, ನಿನಗೆ ಕೆಲವೊಂದು ನಾನು ಬರ್ತಕ್ಕಂಥ ACP ಒಬ್ಬರು, ಸರ್ ಅರ್ಜೆಂಟ್ ವಾಶ್ರೂಮ್ಗೆ ಹೋಗೋ ಸರ್ ಅಂದೆ. ಆಮೇಲೆ ಹೋಗ್ಲಿ ಕರ್ಕೊಂಡೋಗಿ ಅಂದರು. ಅಂದರೆ ರಿಲ್ಯಾಕ್ಸ್ ಆಯ್ತಲ್ಲ, ಕರ್ಕೊಂಡೋಗಿ ಕರ್ಕೊಂಡೋಗಿದ ತಕ್ಷಣ ಅರ್ಜೆಂಟಾಗಿ ಬಂದು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕು. ಮುಂಚೆ ಅಲ್ಲಿ ನೀರಿತ್ತು ಟೇಬಲ್ನ, ನಾನೇ ಎತ್ಕೊಂಬಿಟ್ಟು ನೀರು ಬಾಟ್ಲು ಎತ್ಕೊಂಡು ನಾನೇ ಕುಡ್ಕೊಂಡು ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಮಕ್ಕಳಿಗೆ ನೀರು ಹಾಕ್ಕೊಂಡು
ಸಿಗರೇಟ್ ಕೊಟ್ಟೆ ಪೊಲೀಸರು ಸಿಗರೇಟ್ ಕೊಡೋಕ್ಕಲ್ಲ ರಿಬೇಷನ್ DCP ಸಾಹೇಬ್ರೆ ಇದು ಸಾವಿರ ಕೂತದೆ ಅಲ್ಲಿ ಬಾತ್ರೂಮ್ ಮೂಲೆಗೆ ಅದಕ್ಕೆ 100 ಅಡಿ ಡಿಫ್ರೆನ್ಸ್ ಇದೆ. ದೊಡ್ಡ ಸ್ಟೇಷನ್ ಅಲ್ಸುಗೆ ಸ್ಟೇಷನ್ ಉಸ್ಮಾನ್ ಬೇಡ ಕೋರಿಗಳು ಅಂತೇಳಿ ಸ್ವಲ್ಪ ಹೆಂಗೋ ಅವಾಜ್ ಹಾಕಿಸ್ಕೊಂಡೆ ಅವ್ರ ಹತ್ರ. ನಮ್ಗೆ ಗೊತ್ತಿರೋಲ್ಲ ಅವರು ಪರಿಚಯ ಇರೋರನ್ನ ಅಲ್ಲಿ ಹೆಂಗೋ ಕೊಟ್ಟರು ಸಿಗರೇಟ್ ಸಿಗರೇಟ್ ಸೇದೆಯಲ್ಲಿ ತುಂಬ ನಿಂತ್ಕೊಂಡ ಬಾಪ ಸಾಹೇಬ್ರು ಕರ್ಬಿಡ್ತಾರೆ ಅಂತ ಒಂದು ಅರ್ಧ ಸಿಗರೇಟ್ ಸೇದೆ ಕೊಟ್ಟಿಲ್ಲ. ಆ ಸಿಗರೇಟ್ ಸೇರಿಸೋ ನೆನ್ಸ್ಕೊಂತಾನೆ ತಲೆಗಿಲ್ಲ ಪ್ರೆಸ್ ಮಾಡಿ ನೆನ್ಸ್ಕೊಂತಾನೆ ಆಮಾಗ ಜ್ಞಾಪಕ ಅಷ್ಟು ಹಂಗಾದ್ರೂ ಫುಲ್ ಹೆಸರು ಜ್ಞಾಪಕ ನನಗೆ ರೋಜರ್ ಅಂತ ಜ್ಞಾಪಕ ಬಂತು ಅಷ್ಟೇ. ನಾನು ಬಂದೆ ನಿಂತ್ಕೊಂಡೆ ತಿರುಗಿ ಆದಿ ಮುನಿ ಎಷ್ಟೇನಪ್ಪ ಹೇಳು ಸಾಹೇಬ್ರು DCP ಬರಲಿಲ್ಲ ಅಂತ ಅಲ್ಲಿ ಕೂತ್ಕೊಂಡು ಹೇಳಿ ಸಾಹೇಬ್ ಎಲ್ಲ ಕೇಳ್ತಾರೆ ನನಗೆ ಬರೋ ರೋಜರ್ ಅಂತ ಹೇಳಿದೆ ಸಾರ್ ಅಂತ DCP ಹೋಗಿ ACPಗಳು ಅವರು ಇವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ರೋಜರ್ ಅವ್ನ ಬಗ್ಗೆ ಚಟಿತ ಬಗ್ಗೆ ಈ ಚಟಿ ಹೇಳ್ಕೊಂಡ್ರೆ ಬೆಂಗಳೂರಿಗೆ ಆ ಲೆವೆಲ್ ಮಾತಾಡ್ತಾರಲ್ಲ ಯಾಕಂದರೆ ಅವ್ನು ಗನ್ ಡೀಲರು ಗನ್ ಸಪ್ಲೈಯರ್ ಅಂತೇಳಿ. ಆವಾಗ ನನಗೆ ಅನಿಸಿತ್ತು ಅವನು ಸತ್ತೋಗಿ 1 ವರ್ಷ ಆಗಿತ್ತು. ನಾನು ಸತ್ತು 1 ವರ್ಷ ಆಗಿತ್ತು ಅಂತ ನನಗೆ ಗೊತ್ತಿತ್ತು ಅವ್ನು ಸತ್ತು. ಯಾಕಂದ್ರೆ ಅವನು ಏನೋ ಮಿಸ್ಫೈರ್ ಆಗಿದೆ ನೆಕ್ಲೆಸ್ ಟ್ರೂಪ್ ಒಳಗೋ ಇನ್ಯಾರೋ ಟ್ರೂಪ್ ಮಿಸ್ಫೈರ್ ಆಗಿ ಆ ಟ್ರೂಪ್ ಗನ್ ಕೊಟ್ಟು ಈ ಕಡೆ ಟ್ರೂಪ್ ಕೊಟ್ಟು 2 ಕಡೆ ಗನ್ ಕೊಟ್ಟು ಅನ್ನೋ ಡಿಸ್ಮಿಸ್ ಆಗಿ ಅವನು ಶೂಟ್ ಮಾಡ್ಬಿಟ್ಟು ಅವ್ನು ಮಿಸ್ಸಿಂಗ್ ಔಟ್ ಅವನು ಆ ಥರ ಆಗಿ ಅವನೊಂಥರ ಕೇಸಾಗಿ ಇತ್ತು. ಅದು ನಾನು ಹೇಳಕ್ಕೆ ಹೋಗಿಲ್ಲ ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಹೇಳಕ್ಕೆ ಹೋದ್ರೆ ನಿನಗೇನು ಗೊತ್ತು ಸತ್ತೋಗಿರೋದು ಅಂತ ಇನ್ನೊಂದು ಕತೆ ಸ್ಟಾರ್ಟ್ ಆಗ್ತಾ ಅದು ಯಾಕೆ ಕಾರಣಕ್ಕತ್ತ ಸುಮ್ಮನೆ ಅವ್ರು ಆಯ್ತು ಇನ್ನೊಬ್ಬ ಆಫೀಸರ್ ಸರ್ ಅವ್ನು ಹಿಡ್ಕೊಂಬಂದ್ರೆ ಬೆಂಗಳೂರು ಹೆಚ್ಚು ಸಪ್ಲೈ ಮಾಡೋಕೆ ಗೊತ್ತಿದೆ ಸರ್ ಒಂದು 10 ಕೇಸ್ ಸಿಗುತ್ತೆ ಸರ್ ಅವ್ನು ಬಿಡೋಗಳು ಎತ್ತಾಕೊಂಡ್ರೆ ಸೊನ್ನೆ ಅಂತ ಇನ್ನೊಬ್ಬ ACP DCP ಇರ್ತಾರೆ ACP ತೊಲ್ಲಾಡ್ತಾರೆ ಅಷ್ಟೆಲ್ಲ ಹೇಳ್ತಾನೆ ಕೇಸ್ ತಣ್ಣಗಾಗುತ್ತೆ. ಇದು ಗೋಪಾಲ್ ಹಸರು ಇರೋ ಟೈಮಲ್ಲಿನೇ ಸೋಮಣ್ಣ ಫೋನ್ ಮಾಡಿದ್ರು ಮಿನಿಸ್ಟ್ರು. ಆಮೇಲೆ MLA ದೇವರಾಜ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಟೈಮಲ್ಲಿ MLA ದೇವರಾಜ್ ಸ್ಟೇಷನ್ ಮಾತಾಡೋರು. ಆಮೇಲೆ ಜಮೀರ್ ಅವರು ಅವ್ರು ACP ಫ್ರೆಂಡ್ ಅಂತಾರೆ ACP ಅವ್ರ ಕೈಗೆ ಅವ್ರು ಮಾತಾಡೋರು. ಈ ಥರ ಅಲ್ಲೆಲ್ಲ ಅವರು ಫೋನ್ ಮಾಡಿ ಸ್ಟಾರ್ಟ್ ಆಯಿತು. ಕೇಸ್ ಕೂಲ್ ಆಗುತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ 2 ಗಂಟೆ ಅಷ್ಟೊತ್ತಿಗೆ ಕೇಸ್ ಕೂಲ್ ಆಗುತ್ತೆ.